ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮನೆಯಲ್ಲೇ ಸೋಯಾ ಸಾಸ್ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ಇದಕ್ಕೇನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ 5 ಟೇಬಲ್ ಸ್ಪೂನ್ ಸಕ್ಕರೆ ತಗೊಂಡಿದ್ದೀನಿ, ಒಂದು ಅರ್ಧ ನಿಂಬೆಹಣ್ಣು, 1 ಕಪ್ ನೀರು, ಒಂದು 1/4 ಟೇಬಲ್ ಸ್ಪೂನ್ ಉಪ್ಪು. ಈಗ ಮಾಡೋದು ಹೇಗೆ ನೋಡೋಣ. ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು. ಬಟ್ ಈ ಒಂದು ಸೋಯಾ ಸಾಸ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಡಬೇಡಿ, ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಇದು ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಮಾಡ್ಕೊತಿರ್ಬೇಕಾದ್ರೆ ಇದು ನೀರು ಥರ ಟರ್ನ್ ಆಗಬೇಕು. ಅಲ್ಲೇ ಗಂಟ ನಾವು ಫ್ರೈ ಮಾಡ್ಕೋತಾನೆ ಇರಬೇಕು. ಮಧ್ಯದಲ್ಲಿ ಕೈ ಬಿಟ್ಟರೆ ಪಾತ್ರೆಗೆ ಹಂಗೆ ಅಂಟ್ಕೊಂಡ್ಬಿಡುತ್ತೆ ಸಕ್ಕರೆ ಎಲ್ಲ. ಹಾಗಾಗಿ ನಾವು ಕಂಟಿನ್ಯೂಸ್ ಆಗಿ ಫ್ರೈ ಮಾಡ್ಕೋತಾನೆ ಇರಬೇಕು. ನೋಡಿ, ಈಗ ಸ್ವಲ್ಪ ನೀರು ಥರ ಕರಗ್ತಾ ಇದೆ ಸಕ್ಕರೆ, ಅಲ್ಲೇ ಗಂಟ ಫ್ರೈ ಮಾಡ್ಕೋಬೇಕು. ಫೈನಲಿ ಲೈಟ್ ಬ್ರೌನ್ ಕಲರ್ಗೆ ನೀರು ಥರ ಕರಗಿದೆ ಸಕ್ಕರೆ. ಇನ್ನೂ ಸ್ವಲ್ಪ ಇದು ಫುಲ್ಲು ಡಾರ್ಕ್ ಬ್ರೌನ್ ಕಲರ್ ಬರೋವರೆಗೂ ನಾವು ಕಂಟಿನ್ಯೂಸ್ ಆಗಿ ಕೈ ಬಿಡ್ದೇ ತಿರುಗಿಸ್ಕೊತಾನೇ ಇರಬೇಕು. ತಿರುಗಿಸ್ಕೊತಾ ಮತ್ತು ಡಾರ್ಕ್ ಬ್ರೌನ್ ಕಲರ್ ಬಂದಾಗ ನಾವು 1 ಕಪ್ ನೀರನ್ನು ಹಾಕ್ಕೋಬೇಕು. 1 ಕಪ್ ನೀರು ಹಾಕ್ಕೋಬೇಕಾದ್ರೆ ನೀರು ನೋಡಿಕೊಂಡು ಹಾಕ್ಕೊಳ್ಳಿ, ಸಡನ್ನಾಗಿ ಹಾಕೋಕೆ ಹೋಗ್ಬಿಡಿ, ಯಾಕಂದರೆ ಅದು ಮುಖಕ್ಕೆ ಆರುತ್ತೆ. ನೀರು ಹಾಕಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ. ಈಗ ನೀರು ಹಾಕಿದ ತಕ್ಷಣ ಅದೇನಾಗುತ್ತೆ, ಗಂಟಾಗುತ್ತೆ. ಗಂಟಾಗಿದ ತಕ್ಷಣ ನಾವು ಕಂಟಿನ್ಯೂಸ್ ಆಗಿ ಹಂಗೆ ತಿರುಗಿಸ್ಕೊತಾ ಇದ್ದರೆ ಕರಗುತ್ತೆ. ಅದು ಕರಗಿ ಈಗ ನಾವು 1 ಕಪ್ ನೀರು ಹಾಕಿದ್ದೀವಲ್ಲ, ಆ 1 ಕಪ್ ನೀರು ಅರ್ಧ ಕಪ್ ನೀರು ಆಗೋವರೆಗೂ ನಾವು ಸ್ವಲ್ಪ ಹೊತ್ತು ಕುದಿಸ್ಕೊಂಬಿಡೋಣ. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಈಗ ಒಂದು 5 ನಿಮಿಷ ಕುದ್ದಿದೆ. 1 ಕಪ್ ನೀರಲ್ಲಿ ಅರ್ಧ ಕಪ್ ನೀರಾಗಿದೆ ನೋಡಿ. ಈಗ ನಾವು ಆಲ್ರೆಡಿ ನಿಂಬೆಹಣ್ಣು ತೊಗೊಂಡಿದ್ದೀವಲ್ಲ, ಆ ನಿಂಬೆಹಣ್ಣಿನ ರಸನ ಹಾಕ್ಕೋತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಹಾಕ್ಕೊಂಡು 1/4 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡು ಮತ್ತೆ ಒಂದು 2 ನಿಮಿಷ ಕಾಯಿಸ್ಕೊಂಡ್ರೆ ಫೈನಲಿ ಸೋಯಾ ಸಾಸ್ ಮನೆಯಲ್ಲೇ ರೆಡಿ ಆಗುತ್ತೆ. ಯಾವುದೇ ರೀತಿ ಕಲ್ಲರು ಆ್ಯಡ್ ಆಗಿಲ್ಲ. ನಾವು ಮನೇಲಿ ಆರಾಮಾಗಿ ಸೋಯಾ ಸಾಸ್ನ ಮಾಡ್ಕೋಬೋದು. ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.